ಕ್ಷೇತ್ರ ಧರ್ಮಸ್ಥಳವನ್ನು ಧರ್ಮ ನೆಲೆಸಿದ ಸ್ಥಳವೆಂದು ಕರೆಯಲಾಗುತ್ತದೆ. ಈ ಸ್ಥಳದಲ್ಲಿ ಸಾಕ್ಷಾತ್ ಪರಶಿವನೇ ನೆಲೆಸಿದ್ದಾನೆಂದು ಹೇಳಲಾಗುತ್ತದೆ. ಶಿವನ ಭಕ್ತರು ತಮ್ಮ ಜೀವನದಲ್ಲಿ ಈ ಸನ್ನಿಧಾನಕ್ಕೆ ಭೇಟಿ ನೀಡುತ್ತಾರೆ. ಯಾಕೆಂದರೆ ಈ ಪವಿತ್ರ ಸ್ಥಳ ಶಿವ ಭಕ್ತರಿಗೆ ತುಂಬಾನೇ ವಿಶೇಷ. ಕೆಲವೊಂದು ಐತಿಹಾಸಿಕ ಕಥೆಗಳು ಮತ್ತು ಪುರಾವೆಗಳು ನಾವು ಧರ್ಮಸ್ಥಳಕ್ಕೆ ಭೇಟಿ ನೀಡುವುದರಿಂದ ನಮ್ಮಲ್ಲಿನ ನಕಾರಾತ್ಮಕತೆ ದೂರಾಗಿ ಧನಾತ್ಮಕತೆ ನೆಲೆಯಾಗುತ್ತದೆ ಎಂದು ಹೇಳುತ್ತದೆ. ಆರೋಗ್ಯದ ಸಮಸ್ಯೆಗಳು ದೂರಾಗುವುದು ಎಂಬುದು ಭಕ್ತರಲ್ಲಿನ ನಂಬಿಕೆಯಾಗಿದೆ. ಈ ದೇವಾಲಯದ ಗರ್ಭಗುಡಿಯ ಒಳಗೆ ಪೂಜಾರಿಗಳನ್ನು ಹೊರತುಪಡಿಸಿ ಇನ್ಯಾರಿಗೂ ಅವಕಾಶವಿಲ್ಲ. ಧರ್ಮಸ್ಥಳ ದೇವಸ್ಥಾನದ ಗರ್ಭಗುಡಿಯ ರಹಸ್ಯಗಳ ಕುರಿತು ನಾವಿಲ್ಲಿ ತಿಳಿದುಕೊಳ್ಳೋಣ. ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಶಿವನ ಕ್ಷೇತ್ರ. ಧರ್ಮಸ್ಥಳವನ್ನು ಹಿಂದೆ ಕುಡುಮ ಎಂದು ಕರೆಯಲಾಗುತ್ತಿತ್ತು. ಇಲ್ಲಿರುವ ನೆಲ್ಯಾಡಿ ಬೀಡು ಎನ್ನುವ ಪ್ರದೇಶದಲ್ಲಿ ಹಿರೇಮಣ್ಣ ಪೆರ್ಗಡೆ ಮತ್ತು ಅಮ್ಮ ದೇವಿ ಬಲ್ಲಾಳಿ ಎಂಬ ಜೈನ ದಂಪತಿಗಳಿದ್ದರು. ಅವರು ಧರ್ಮಸ್ಥಳದ ದಾನಿಗಳು, ನಾಯಕರೂ ಆಗಿದ್ದರು. ಒಮ್ಮೆ ಧರ್ಮದೇವತೆಗಳು ಇವರ ಮುಂದೆ ಪ್ರತ್ಯಕ್ಷರಾಗಿ ಇದೇ ರೀತಿಯಾದ ಧರ್ಮ ಕಾರ್ಯಗಳನ್ನು ಮುಂದುವರೆಸುವಂತೆ ಮತ್ತು ಈ ಸ್ಥಳದಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸುವಂತೆ ಹೇಳಿದರು. ಇದೇ ಕಾರಣಕ್ಕಾಗಿ ಒಂದು ದೇವಾಲಯವನ್ನು ಕಟ್ಟಿಸಿ ಅಲ್ಲಿ ಆನೆಯೊಂದನ್ನು ಸಾಕಲಾಗುತ್ತದೆ. ಆದರೆ ಇಲ್ಲಿ ಆನೆಗಳಿತ್ತೇ ಹೊರತು ಪೂಜಿಸಲು ದೇವರಿರಲಿಲ್ಲ. ನಂತರ ದೇವರ ದಾಸನಾದ ಅಣ್ಣಪ್ಪ ದೇವರು ದೇವರುಗಳ ಆಜ್ಞೆಯ ಮೇರೆಗೆ ಕದ್ರಿಯಲ್ಲಿರುವ ಲಿಂಗವನ್ನು ತಂದು ಈ ಧರ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಸುಮಾರು ಕ್ರಿಸ್ತ ಶಕ 1513ರಲ್ಲಿ ಧರ್ಮಸ್ಥಳ ಎಂದು ಕರೆಯಲಾಗುವ ಕುಡುಮವನ್ನು ದೇವರಾಜ ಹೆಗ್ಗಡೆಯವರು ತಮ್ಮ ನಾಯಕತ್ವದಲ್ಲಿ ನೋಡಿಕೊಳ್ಳುತ್ತಿದ್ದರು. ಇದೇ ಸಮಯದಲ್ಲಿ ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಸೋದೇಮಠದ ವಾದಿರಾಜ ಸ್ವಾಮಿಗಳು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾತ್ರೆಯನ್ನು ಕೈಗೊಂಡಿರುತ್ತಾರೆ. ಆಗ ದೇವರಾಜ ಹೆಗ್ಗಡೆಯವರು ವಾದಿರಾಜರನ್ನು ಕುಡುಮಾಗೆ ಭೇಟಿ ನೀಡಿ ಆಶೀರ್ವದಿಸುವಂತೆ ಕೇಳಿಕೊಳ್ಳುತ್ತಾರೆ. ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ವಾದಿರಾಜರಿಗೆ ಧರ್ಮಸ್ಥಳ ದೇವಸ್ಥಾನದ ಅರ್ಚಕರು ಶಿವಲಿಂಗಕ್ಕೆ ಅರ್ಪಿಸಿದ ಪ್ರಸಾದವನ್ನು ನೀಡುತ್ತಾರೆ. ಆದರೆ ವಾದಿರಾಜರು ಇದನ್ನು ನಿರಾಕರಿಸುತ್ತಾರೆ. ದೇವರಾಜ ಹೆಗ್ಗಡೆಯವರು ಕಾರಣ ಕೇಳಿದಾಗ ವಾದಿರಾಜರು, ನಾನು ಈ ಗರ್ಭಗುಡಿಯಲ್ಲಿನ ಶಿವಲಿಂಗವನ್ನು ನೋಡಿ ವಿಚಲಿತನಾಗಿದ್ದೇನೆ. ಈ ಶಿವಲಿಂಗವನ್ನು ಸರಿಯಾಗಿ ಪ್ರತಿಷ್ಠಾಪನೆ ಮಾಡಿರದ ಕಾರಣ ಇದರಲ್ಲಿ ಏನೋ ದೋಷವಿದೆ. ವೇದ ವಿಧಾನಗಳ ಪ್ರಕಾರ ಈ ಲಿಂಗ ಪ್ರತಿಷ್ಠಾಪನೆಗೊಂಡಿಲ್ಲ ಎಂದು ಹೇಳುತ್ತಾರೆ. ನಂತರ ದೇವರಾಜ ಹೆಗ್ಗಡೆಯವರ ಬೇಡಿಕೆಯ ಮೇರೆಗೆ ವಾದಿರಾಜರು ತಮ್ಮ ಯೋಗ ಶಕ್ತಿಗಳ ಮೂಲಕ ಲಿಂಗವನ್ನು ಪವಿತ್ರಗೊಳಿಸಿದರು ಹಾಗೂ ಆ ಸ್ಥಳಕ್ಕೆ ಧರ್ಮಸ್ಥಳ ಎನ್ನುವ ಹೆಸರನ್ನು ಹಾಗೂ ಲಿಂಗಕ್ಕೆ ಮಂಜುನಾಥ ಎನ್ನುವ ಹೆಸರನ್ನು ನೀಡುತ್ತಾರೆ. ಅಂದಿನಿಂದ ಇಂದಿನವರೆಗೂ ಹೆಗ್ಗಡೆ ಕುಟುಂಬದವರೇ ದೇವಸ್ಥಾನದ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಪ್ರಸ್ತುತ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಈ ದೇವಸ್ಥಾನವನ್ನು ಮುನ್ನಡೆಸುತ್ತಿದ್ದಾರೆ. ಈ ದೇವಾಲಯಕ್ಕೆ ಅನಾದಿ ಕಾಲದಿಂದಲೂ ಬ್ರಿಟಿಷರು ಶಿವನ ದರ್ಶನಕ್ಕೆ ಬರುತ್ತಿದ್ದರು. ಯಾವುದೇ ಜಾತಿ, ಮತ, ಧರ್ಮದ ಭೇದ ಭಾವವಿಲ್ಲದೆ ಶಿವನನ್ನು ನಂಬಿರುವ ಎಲ್ಲ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ನೀವು ಧರ್ಮಸ್ಥಳವನ್ನು ಪ್ರವೇಶಿಸುತ್ತಿದ್ದಂತೆ 150 ಅಡಿ ಎತ್ತರದ ಪ್ರವೇಶ ದ್ವಾರ ನಿಮ್ಮನ್ನು ಪವಿತ್ರ ಸ್ಥಳಕ್ಕೆ ಸ್ವಾಗತಿಸುತ್ತದೆ. ಇದು ಶೈವ ದೇವಾಲಯವಾದರೆ ಬ್ರಾಹ್ಮಣರು ಮಾಧ್ವ ಬ್ರಾಹ್ಮಣರಾಗಿದ್ದಾರೆ ಹಾಗೂ ಜೈನ ಸಂಪ್ರದಾಯಕ್ಕೆ ಸೇರಿದ ಹೆಗ್ಗಡೆಯವರು ಇಲ್ಲಿನ ಧರ್ಮಾಧಿಕಾರಿಗಳಾಗಿದ್ದಾರೆ. ನಿರಂತರವಾಗಿ ಇಲ್ಲಿ 1000ಕ್ಕೂ ಹೆಚ್ಚು ಬಡವರ ಮದುವೆಗಳು ಉಚಿತವಾಗಿ ನಡೆಯುತ್ತದೆ. ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಇಲ್ಲಿ ನಡೆಯುವ ಲಕ್ಷ್ಮ ದೀಪೋತ್ಸವವನ್ನು ನೋಡುವುದೇ ಒಂದು ಪುಣ್ಯ. 12 ವರ್ಷಗಳಿಗೊಮ್ಮೆ ನಡಾವಳಿ ಎನ್ನುವ ಹಾಗೂ ವಿಶೇಷ ಸಂದರ್ಭದಲ್ಲಿ ಮಹಾನಡಾವಳಿ ಎನ್ನುವ ಉತ್ಸವವು ಅದ್ದೂರಿಯಾಗಿ ನಡೆಯುತ್ತದೆ. ಜೈನ ಮತ್ತು ಹಿಂದೂ ಧರ್ಮದ ಸಂಯೋಜನೆಯಾದ ಈ ದೇವಾಲಯದಲ್ಲಿ ದಾನ ಧರ್ಮಕ್ಕೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಇಲ್ಲಿ ಪ್ರತಿನಿತ್ಯ ಮಂಜುನಾಥ ಸ್ವಾಮಿಯನ್ನು ಪೂಜಿಸುವುದರ ಜೊತೆಗೆ ಜೈನ ತೀರ್ಥಂಕರರನ್ನು ಪೂಜಿಸಲಾಗುತ್ತದೆ.
ಧರ್ಮಸ್ಥಳ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಬೆಟ್ಟದ ಮೇಲಿರುವ ಅಣ್ಣಪ್ಪ ಸ್ವಾಮಿ ದೇವಾಲಯಕ್ಕೂ ಭೇಟಿ ನೀಡಿ ದರ್ಶನವನ್ನು ಪಡೆದುಕೊಳ್ಳಬೇಕು. ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಕೇವಲ ಪುರುಷರಿಗೆ ಮಾತ್ರ ಪ್ರವೇಶವನ್ನು ನೀಡಲಾಗಿದೆ. ಮಕ್ಕಳು ಮತ್ತು ಮಹಿಳೆಯರು ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಮಾಡುವಂತಿಲ್ಲ. ದೇವಸ್ಥಾನವನ್ನು ಪ್ರವೇಶಿಸುವ ಸಮಯದಲ್ಲಿ ಪುರುಷರು ತಮ್ಮ ಅಂಗಿ ಹಾಗೂ ಬನಿಯನ್ಗಳನ್ನು ತೆಗೆದು ಹೋಗಬೇಕು. ಅರೆಬರೆ ಬಟ್ಟೆಯಲ್ಲಿ ಯಾರೂ ದೇವಸ್ಥಾನವನ್ನು ಪ್ರವೇಶಿಸುವಂತಿಲ್ಲ. ಮಹಿಳೆಯರು ಸಾಂಪ್ರದಾಯಿಕ ಬಟ್ಟೆಯನ್ನು ಧರಿಸಿ ದೇವಸ್ಥಾನಕ್ಕೆ ಪ್ರವೇಶಿಸಬೇಕು. ಇಲ್ಲಿನ ಅನ್ನ ಪ್ರಸಾದಕ್ಕೆ ಹೆಚ್ಚು ಮಹತ್ವವಿದೆ. ಇಲ್ಲಿ ಅನ್ನವನ್ನು ಅಥವಾ ಪ್ರಸಾದವನ್ನು ವ್ಯರ್ಥ ಮಾಡಲು, ಹಾಳು ಮಾಡಲು ಅಥವಾ ಎಸೆಯಲು ಅನುಮತಿಯಿಲ್ಲ. ಮಂಜುನಾಥ ಸ್ವಾಮಿ ದರ್ಶನಕ್ಕೆ ಹೋಗುವ ಸಮಯದಲ್ಲಿ ಮಾಂಸಾಹಾರವನ್ನು ಸೇವಿಸಿ ಹೋಗುವಂತಿಲ್ಲ. ಆಣೆ ಪ್ರಮಾಣ ಮಾಡಿ ತಪ್ಪು ಮಾಡಿದರೆ ನಕಾರಾತ್ಮಕತೆ ನಿಮ್ಮ ಮೇಲೆ ಪ್ರಭಾವ ಬೀರುವುದು. ಧರ್ಮಸ್ಥಳ ದೇವಸ್ಥಾನಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಈ ತಪ್ಪುಗಳನ್ನು ಮಾಡದೆ ಶುದ್ಧ ಮನಸ್ಸಿನಿಂದ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿ. ಈ ದರ್ಶನದಿಂದ ನಿಮ್ಮ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ದೂರಾಗುವುದು. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.